ಪತ್ರಿಕಾ ಪ್ರಕಟಣೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದೆಹಲಿಯ ಎಎಪಿ ಸರ್ಕಾರದಲ್ಲಿ ಯಾವುದೇ ಅಬಕಾರಿ ಹಗರಣಗಳು ಆಗಿರುವುದಿಲ್ಲ. ಆಮ್ ಆದ್ಮಿ ಪಕ್ಷದ ಮೇಲೆ ಸುಳ್ಳು ಹಗರಣದ ಆರೋಪವನ್ನು ಮಾಡಿ ಪಕ್ಷದ ನಿರ್ನಾಮಕ್ಕಾಗಿ ತನ್ನ ಸಾಂವಿಧಾನಿಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವ ಸಿಬಿಐ ಸಂಸ್ಥೆ ವಿರುದ್ಧ ತನಿಖೆ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ನೀಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಟ್ಯಾಗ್ ಗುಂಪುಗಳಿಂದ ಆಮ್ ಆದ್ಮಿ ಪಕ್ಷವನ್ನು ಭ್ರಷ್ಟಾಚಾರಿಗಳೆಂಬಂತೆ ಬಿಂಬಿಸ ಹೊರಟಿರುವುದಕ್ಕೆ ಅಂತಿಮ ತೆರೆ ಬಿದ್ದಿದೆ. ಮಾರ್ಚ್ 2022ರಲ್ಲಿ ಪಂಜಾಬ್ನಲ್ಲಿ ವಿಜಯಭೇರಿಯನ್ನು ಸಾಧಿಸಿದ ಆಮ್ ಆದ್ಮಿ ಪಕ್ಷವು ಕಾಲಿಟ್ಟ ರಾಜ್ಯಗಳಲ್ಲೆಲ್ಲ ವಿಜಯಭೇರಿ ಬಾರಿಸುತ್ತದೆ ಎಂಬ ಭೀತಿಯಿಂದ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ಅಕ್ರಮ ಕೂಟಗಳು ಈ ರೀತಿಯ ಷಡ್ಯಂತ್ರಕ್ಕೆ ಇಳಿದಿದ್ದವು. 2022ರಲ್ಲಿ ಕಾಂಗ್ರೆಸ್ ಪಕ್ಷದ ಅಂದಿನ ಬಿಜೆಪಿ ಬೆಂಬಲಿತ ಗವರ್ನರ್ ಜನರಲ್ಗೆ ಈ ಅಬಕಾರಿ ಹಗರಣದ ಬಗ್ಗೆ ಪ್ರಥಮ ದೂರನ್ನು ಸಲ್ಲಿಸಿದ್ದರು. ಎಲ್ಜಿ ಅವರು ಸಹ ಈ ಪೊಳ್ಳು ಪ್ರಕರಣವನ್ನು ಸಿಬಿಐಗೆ ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇಂದು ಭಾರತದ ನ್ಯಾಯಾಂಗ ವ್ಯವಸ್ಥೆ ಈ ತೀರ್ಪಿನ ಮೂಲಕ ಕಪ್ಪುಪಟ್ಟಿ ಧರಿಸಿ ಯಾವುದೇ ಭೇದಭಾವವಿಲ್ಲದೆ ಸತ್ಯದ ಪರ ಇರುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಸಂಪೂರ್ಣ ಆವರಿಸಿಕೊಂಡು ಭ್ರಷ್ಟಾಚಾರಗಳಲ್ಲಿ ಮುಳುಗಿ ಆಡಳಿತ ವ್ಯವಸ್ಥೆಯನ್ನು ಕುಸಿತಗೊಳಿಸಿ ರಾಜಕೀಯ ಕ್ಷೇತ್ರವನ್ನೇ ಕಲುಷಿತಗೊಳಿಸಿದ್ದಾರೆ. ಭಾರತದ ಜನಸಾಮಾನ್ಯರು ಈ ಎರಡು ಪಕ್ಷಗಳ ವಿರುದ್ಧ ಹೋರಾಡಬೇಕಾದಂತಹ ಸಂದರ್ಭ ಇದೀಗ ಬಂದಿದೆ. ಅರ್ಜುನ ಹಲಗಿಗೌಡರ ವಕೀಲರು, ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಘಟನೆ ಕಾರ್ಯದರ್ಶಿ ಮತ್ತು ತೇರದಾಳ ಮತಕ್ಷೇತ್ರದ ಇವತ್ತಿನ ಖುಷಿ ಹೇಳತಿರದ ಖುಷಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತೇಳಿ ಭಗವದ್ಗೀತೆಯಲ್ಲಿ ಓದಿದ್ವಿ. ಸ್ವಾತಂತ್ರ್ಯ ಕಳೆದ 75 ವರ್ಷಗಳು ಕೂಡ ಕಳಂಕಿತ ರಾಜಕಾರಣಿಗಳನ್ನು ನೋಡಿ ನೋಡಿ 2009ರಲ್ಲಿ ಆರಂಭವಾದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ದಿಂದ ಸಮುದ್ರ ಮಂಥನದಲ್ಲಿ ಯಾವ ರೀತಿ ಅಮೃತವನ್ನು ತೆಗೆದರೋ ಆ ರೀತಿ ದೇಶಕ್ಕೆ ಒಂದು ಹೊಸ ಮಾದರಿಯನ್ನ ಅರವಿಂದ್ ಕೇಜ್ರಿವಾಲ್ 2012ರಲ್ಲಿ ಆಮ್ ಆದ್ಮಿ ಜನರಿಗೋಸ್ಕರ ಮಾಡಿದಂಥ ಒಂದು ಸಾಮಾನ್ಯರ ಕನಸನ್ನು ನನಸು ಮಾಡುವಂಥ ಒಂದು ಪಕ್ಷವನ್ನು ಕಟ್ಟಿ ದೆಹಲಿ, ಪಂಜಾಬ್, ಸದ್ಯ ಜಮ್ಮು, ಗೋವಾ, ಗುಜರಾತ್, ಇವತ್ತು ಪುದುಚೇರಿ 10 ಹಲವು ಕಡೆಗೆ ಪಕ್ಷವನ್ನು ಕಟ್ಟಿ ಬೆಳೆಸುತ್ತಿರುವಾಗ ಲಂಚಕೋರ ಪಕ್ಷಗಳು ಸೇರಿ ಎಲ್ಲವೂ ಕೂಡ ಕುತಂತ್ರ ಮಾಡಿ ತಮ್ಮಲ್ಲಿರೋ ಹಣವನ್ನು ದುರುಪಯೋಗ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷ ಕೂಡ ಲಂಚಕೋರ ಅನ್ನುವಂಥ ಒಂದು ಕಳಂಕವನ್ನು ತಂದು 2022ರಲ್ಲಿ ತಮ್ಮದೇ ಆದಂಥ ಬಿಜೆಪಿ ಬೆಂಬಲಿತ ರಾಜ್ಯಪಾಲರನ್ನು ಇಟ್ಟುಕೊಂಡು ಒಂದು ಫಿರ್ಯಾದಿಯನ್ನು ಕೊಟ್ಟು ಸಿಐಡಿ ತನಿಖೆ ಕೊಡ್ತಾರೆ. ಆ ನಂತರ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಇಂಥ ಮನೋಜ್ ಕುಮಾರ್ ಜೈನ್ 10 ಹಲವಾರು ನಾಯಕರನ್ನ ಜೈಲಿಗಟ್ಟಿ ಆಮ್ ಆದ್ಮಿ ಕೂಡ ಲಂಚಕೋರ ಪಕ್ಷ ಅನ್ನೋದನ್ನ ಪುರಾವೆ ಸಹಿತ ಮಾಡಲಿಕ್ಕೆ ಜನರ ಮನಸ್ಸಿಗೆ ಒಂದು ಮಂಕು ಕವಿದ ವಾತಾವರಣ ನಿರ್ಮಾಣ ಮಾಡಿ ಕುತಂತ್ರದಿಂದ 2025ರಲ್ಲಿ ನಡೆದ ದೆಹಲಿ ಚುನಾವಣೆ ಕೂಡ ಗೆಲ್ತಾರೆ. ನಾವು ಹೇಳ್ತೀವಿ ಆಮ್ ಆದ್ಮಿ ಪಕ್ಷದವರು ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕಾದರೂ ಕೂಡ ತನ್ನ ಸತ್ಯವನ್ನು ಬಿಡಲಿಲ್ಲ ಅನ್ನೋದನ್ನ ಅರವಿಂದ್ ಕೇಜ್ರಿವಾಲ್ ಇವತ್ತು ಇಡೀ ದೇಶದ ಜನತೆಗೆ ಒಂದು ಸಾಕ್ಷಿ ಸಮೇತ ಇವತ್ತು ಉದಾಹರಣೆಯಾಗಿದ್ದಾರೆ. ಏಕೆಂದರೆ ದೆಹಲಿ ಹೈಕೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಸಿಬಿಐದವರ ಮೇಲೆ ನ್ಯಾಯಾಂಗ ತನಿಖೆ ಆಗಲಿ, ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದವರು ಯಾರು ಕೂಡ ಲಂಚ ತಿಂದಿಲ್ಲ, ಈ ಪ್ರಕರಣದಲ್ಲಿ ಯಾರು ಕೂಡ ಆರೋಪಿತರಲ್ಲ, ಸಂಪೂರ್ಣವಾಗಿ ಖುಲಾಸೆ ಮಾಡಿದೆ. ಇವತ್ತು ಆಮ್ ಆದ್ಮಿ ಪಕ್ಷ ಅಷ್ಟೇ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಸಾಮಾನ್ಯ ಜನತೆ, ಇಡೀ ಬಡ ಜನತೆ, ನೌಕರಶಾಹಿ ವರ್ಗ ಎಲ್ಲ ವರ್ಗ ಕೂಡ ದೇಶದ 95% ಜನ ಇವತ್ತು ಸಂಭ್ರಮದ ಖುಷಿಯಲ್ಲಿದ್ದಾರೆ. ಏನೋ ಮಂಕು ಕವಿದ ವಾತಾವರಣದಲ್ಲಿ ರಾಜಕೀಯ ಕುತಂತ್ರಿಗಳು ಮಾತ್ರ ತಮ್ಮ ಹೊಟ್ಟೆ ಉರಿಯನ್ನು ತಡೆದುಕೊಳ್ಳಾರದೆ ಬಡಬಡಿಸ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇಡೀ ದೇಶದಲ್ಲಿ ಸತ್ಯಕ್ಕೆ ಜಯ ಇದೆ ಅನ್ನೋದನ್ನ ಇವತ್ತು ನಮ್ಮ ನ್ಯಾಯಾಂಗ ಇಲಾಖೆ ಘನತೆ ಬೆತ್ತ ನ್ಯಾಯಾಧೀಶರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಆತ್ಮೇರೆ ಬನ್ನಿ, ಮುಂದೊಂದು ದಿನ ಸ್ವಚ್ಛ ಭಾರತವನ್ನ ನಾವು ಕಟ್ಟೋಣ. ಇಡೀ ದೇಶದಲ್ಲಿ ಸಾಮಾನ್ಯರ ಆಡಳಿತವನ್ನ, ಸ್ವಚ್ಛ ಆಡಳಿತವನ್ನ, ಹಣವಿಲ್ಲದೆ ಚುನಾವಣೆ ಮಾಡುವಂತ ಒಂದು ಯೋಚನೆಯನ್ನ, ಒಂದು ವಿಚಾರವನ್ನ ಮಾಡೋಣ. ದಯವಿಟ್ಟು ಇವತ್ತಿನ ಸಂಭ್ರಮಾಚರಣೆಗೆ ಇಡೀ ದೇಶಕ್ಕೆ, ಭಾರತ ಮಾತೆಗೆ, ಕರ್ನಾಟಕ ಮಾತೆಗೆ ಪಾರದರ್ಶಕ ಆಡಳಿತ ನೀಡುವಂತ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೆ ಕೂಡ ನಾವು ಜೈ ಹೇಳ್ತಾ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳ್ತೀನಿ. ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಅರ್ಜುನ್ ಹಲಗಿಗೌಡ.